ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಸೌಜನ್ಯನ ಪರ ಹಾಗೂ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಯಾರ್ಯಾರು ಧ್ವನಿ ಎತ್ತಿದ್ರೋ ಎಲ್ರಿಗೂ ಕೂಡ ಒಂದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು. ಅದೇನಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ SITಯನ್ನ ರಚನೆ ಮಾಡಿ ಆಗಿದೆ. ಹೌದು, ಕರ್ನಾಟಕ ಸರ್ಕಾರ ಇವತ್ತು ಆ ಒಂದು ಪ್ರಕರಣಕ್ಕೆ SITಯನ್ನ ರಚನೆ ಮಾಡಿ ಒಂದು ಘೋಷಣೆಯನ್ನ ಹೊರಡಿಸ್ತು. ಅದ್ರ ಜೊತೆಗೆ ಪತ್ರವನ್ನು ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯ ಅಂದ್ರೇನೆ ಒಬ್ಬ ಗಂಡಸು ಅಂತ ಕರಿಬಹುದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಹೆದರಿಸುವಂತಹ ಗಂಡಸು ಅಥವಾ ರಾಜಕೀಯ ವ್ಯಕ್ತಿ ಮತ್ತೊಬ್ಬ ಹುಟ್ಟೇ ಇರೋದು ಖಂಡಿತ ನಿಜ. ಯಾಕಂತ ಹೇಳಿದ್ರೆ, ಬೇರೆ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಹಾಗೆ ನಮ್ಮ ಈ ರಾಜ್ಯದ ಒಂದು ಹಲವಾರು ಪಕ್ಷಗಳಾಗಿರ್ಬೋದು, ಸಿದ್ದರಾಮಯ್ಯನ ಕಂಡ್ರೆ ಸ್ವಲ್ಪ ಹಿಂದೆ ಸರಿಯೋದನ್ನ ನೀವು ನೋಡಿರ್ತೀರಾ. ಅಷ್ಟೇ ಅಲ್ಲದೆ, ಸಿದ್ದರಾಮಯ್ಯ ಅಂತಹ ರೆಬಲ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ಮಾತುಗಳು ನಡೀತಿರ್ಬೇಕಾದ್ರೆ ಬೇರೆ ವ್ಯಕ್ತಿ ಅದಕ್ಕೆ ಅಡ್ಡನೂ ಹಾಕೋದಿಲ್ಲ. ಮತ್ತೆ ಈ ವ್ಯಕ್ತಿ ಯಾವುದೇ ರೀತಿಯಾದಂತಹ ಮೂಢ ನಂಬಿಕೆಗಳಿಗಾಗಿರ್ಬೋದು, ಧಾರ್ಮಿಕ ಶಕ್ತಿಗಳಾಗಿರ್ಬೋದು, ಅಥವಾ ಏನು ಹಲವಾರು ಜನ ಮೂಢನಂಬಿಕೆಗಳನ್ನ ಹಿಡ್ಕೊಂಡು ಅವ್ರ ಮೇಲೆ ದೇವ್ರು ಬರುತ್ತೆ ಅಂತಾರೆ, ನಾನ್ ವೆಜ್ ಅನ್ನ ತಿಂದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ. ಅಂಥವ್ರನ್ನೆಲ್ಲಾನು ಮೂಢನಂಬಿಕೆ ಆಗ್ಬೇಡ್ರಯ್ಯ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿರುವಂತಹ ವ್ಯಕ್ತಿ. ಅದರ ಜೊತೆಗೆ ದೇವರನ್ನು ಕೂಡ ನಂಬ್ತಾರೆ. ಅದೇ ಮಟ್ಟಕ್ಕೆ ನಾನು ಹಿಂದೂ ಅಂತಾನೂ ಕೂಡ ಹೇಳ್ಕೊತಾರೆ. ಇಂತಹ ಒಬ್ಬ ವ್ಯಕ್ತಿ ನಮ್ಮ ರಾಜಕೀಯದಲ್ಲಿರೋದು, ಅದರಲ್ಲೂ ಕೂಡ ಇಂತಹ ಸಮಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಸಿಚುವೇಶನ್ ಅಲ್ಲಿ ಬೇರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಿದ್ರು ಕೂಡ ಆ ಒಂದು ಕ್ಷೇತ್ರದ ಈ ತರ ಒಂದು ಘಟನೆಗಳು ಬಂದಿದೆ ಅಂತ ಹೇಳಿದ್ರೆ ಇದಿಷ್ಟು ಬೇಗನೆ SITಯನ್ನ ರಚನೆ ಮಾಡೋದಾಗಿರ್ಬೋದು, ಈ ಒಂದು ಕಾರ್ಯಕ್ಕೆ ಬೇಗ ಒಂದು ಚಾಲನೆ ಕೊಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಸಿದ್ದರಾಮಯ್ಯ ಇರೋದ್ರಿಂದಾನೇ ಇಷ್ಟು ಬೇಗ ಚಾಲನೆಯನ್ನು ಸಿಕ್ಕಿದೆ ಅಂತಾನೂ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಮ TV ಚಾನಲ್ಗಳು ನೋಡಿರ್ಬೋದು, ಈ ತರಹ ಕಚಡ TV ಚಾನಲ್ಗಳು ಇದಾವೆ ಅಂತ ಹೇಳಿದ್ರೆ ಒಂದೇ ಒಂದು ಚಾನಲ್ ಕೂಡ ಧೈರ್ಯವಾಗಿ ಮುಂಬಂದು ಈ ತರ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನು ಈ ತರ ಹೆಣಗಳನ್ನ ತೋರಿಸ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಅದರ ಬಗ್ಗೆ ನ್ಯೂಸ್ ಅನ್ನ ಮಾಡೋಕ್ಕೆ ಒಂದು ಯೋಗ್ಯತೆ ಕೂಡ ಬರಲಿಲ್ಲ. ಇವತ್ತು ಹೊರಡಿಸಿರುವಂತಹ ಒಂದು ಪತ್ರದಲ್ಲಿ ಇರುವಂತಹ ಮೀಡಿಯಾದ ಹೆಸರು ಏನಂದ್ರೆ ಟೈಮ್ಸ್ ನೋ ಅಂತ ಹೇಳಿ. ಸೊ ಟೈಮ್ಸ್ ನೋ ನಮ್ಮ ಕನ್ನಡದ ಚಾನಲ್ ಅಲ್ವೇ ಅಲ್ಲ, ಅದು ಸೊ ನ್ಯಾಷನಲ್ ಚಾನಲ್ ಆಗಿದೆ, ಹಿಂದಿ ಚಾನಲ್ ಆಗಿದೆ ಮತ್ತು ಇಂಗ್ಲಿಷ್ ಚಾನಲ್ ಆಗಿದೆ. ಸೊ ಈ ಚಾನಲ್ ಅಲ್ಲಿ ಬಂದಿರುವಂತಹ ಒಂದು ವಿಚಾರವನ್ನ ಪರಿಗಣಿಸಿ ಸೊ SITಯನ್ನ ರಚನೆ ಮಾಡೋದಾಗಿ ಕರ್ನಾಟಕ ಸರ್ಕಾರ ಇವತ್ತು ಹೊರಡಿಸಿರುವಂತಹ ಒಂದು ಲೆಟರ್ ಅಲ್ಲಿ ಬರೆದು ಕಳಿಸಿದೆ. ಸೊ ಸ್ವತಃ ನಮ್ಮಲ್ಲಿ ಇರುವಂತಹ ಮೀಡಿಯಾಗಳು ಸತ್ತೋಗಿದ್ದಾವೆ ಅಂತ ಅರ್ಥ ಅನ್ಸುತ್ತೆ ನನಗೆ. ಸೊ ನಮ್ಮಲ್ಲೇ ಬಂದಿರುವಂತಹ ಮೀಡಿಯಾಗಳಿಗೆ ಯಾವುದೇ ನ್ಯೂಸ್ ಕೊಡೋಕೆ ಆಗದೆ ಇದ್ಮೇಲೆ ಅಲ್ಲಿನ ಮೀಡಿಯಾಗಳು ನ್ಯೂಸ್ ಕೊಟ್ಟಿದ್ದಕ್ಕೆ ಇವತ್ತು SIT ರಚನೆ ಆಗೋಕ್ಕೆ ಸಂಪೂರ್ಣ ಬೆಂಬಲ ಸಿಕ್ಕಿದ್ದು ಆ ಮೀಡಿಯಾಗಳಿಂದ. ಸೊ ಆ ಮೀಡಿಯಾಗಳಿಗೆ ನಮ್ಮ ಇಲ್ಲಿಂದನೇ ಒಂದು ಸೆಲ್ಯೂಟ್ ಅನ್ನ ಹೊಡಿಬೇಕು. ಅದರ ಜೊತೆಗೆ ಕನ್ನಡದ ಏಕೈಕ ಚಾನಲ್ ಮೊದಲನೇದಾಗಿ ನ್ಯೂಸ್ ಮಾಡಿದ್ದು ಅಂತ ಹೇಳಿದ್ರೆ News18 ಕನ್ನಡ. ಸೊ ಇವರಿಗೂ ಕೂಡ ಒಂದು ಧನ್ಯವಾದಗಳು ಹೇಳಬೇಕು. ಮತ್ತೆ ಇದರ ಬಗ್ಗೆ ಯಾರ್ಯಾರು ವಿರುದ್ಧವಾಗಿ ಮಾತಾಡ್ತಿದ್ರಿ ಅಥವಾ ಇದಕ್ಕೆ ಏನು ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತಿದ್ರಿ, ಅವ್ರಿಗೆಲ್ರಿಗೂ ಕೂಡ ಒಂದು ಬರ್ನಲ್ ಅನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ. ಸೊ ಇಲ್ಲೆಲ್ಲೋ ಬಂದ್ಬಿಟ್ಟು ಇಲ್ಲಿ ಒಂದು ಧರ್ಮಗಳನ್ನ ಮಧ್ಯೆ ತರೋದು, ದೇವರುಗಳನ್ನ ಮಧ್ಯೆ ತರುವಂತಹ ಕೆಲಸಗಳನ್ನ ತುಂಬಾ ಹಲ್ಕ ನನ್ನ ಮಕ್ಕಳು ಮಾಡ್ತಾ ಇದ್ರು. ಅವ್ರಿಗೆಲ್ರಿಗೂ ಕೂಡ ತಿಗ ಹುರಿಯುವಂತಹ ಕೆಲಸಗಳು ಈಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಏನು ನಮ್ಮ ವಕೀಲರು ಯಾರನ್ನ ವಹಿಸ್ಬಿಟ್ಟು SITಯನ್ನ ರಚನೆ ಮಾಡಬೇಕು, ಯಾರನ್ನ ಮುಖ್ಯಸ್ಥರು ಮಾಡಬೇಕು ಅನ್ಕೊಂಡಿದ್ರು, ಅವರನ್ನೇ ನಮ್ಮ ಸಿದ್ದರಾಮಯ್ಯ ಅವರು ನೇಮಿಸಿದ್ದಾರೆ. ಸೊ ಅವರಿಗೂ ಕೂಡ ಒಂದು ಧನ್ಯವಾದವನ್ನ ತಿಳಿಸುವಂತ ಕೆಲಸ ಮಾಡಬೇಕು. ಮುಂದಿನ ರೆಬೆಲ್ ಮುಖ್ಯಮಂತ್ರಿ ಹಾಗೂ ಇವಾಗಿನ ಪ್ರೆಸೆಂಟ್ ರೆಬೆಲ್ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಸೆಲ್ಯೂಟ್ ಅನ್ನ ಹೇಳೋಣ. ಸೌಜನ್ಯ ಆಗಿರ್ಬೋದು, ಹಾಗೆ ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂದಿರುವಂತಹ ಎಷ್ಟು ಅನಾಥ ಹೆಣಗಳಿಗೆ ಮುಕ್ತಿ ಸಿಗುವಂತ ಕೆಲಸ ಆಗತ್ತೋ ಇಲ್ವೋ ಅಂತ ನೋಡೋಣ. ಸೊ ನಾವು ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗೋದು ಬೇಡ, ಇವರೇ ಅಪರಾಧಿ ಅಂತ ಹೇಳಿ. ಸೊ ಅಪರಾಧಿ ಯಾರಾದ್ರೂ ಆಗಿರ್ಲಿ, ಸೊ ಕೊನೆಯಲ್ಲಿ ಬರುವಂತಹ ರಿಸಲ್ಟ್ ಅನ್ನ ಎಲ್ಲರೂ ಕೂಡ ಒಪ್ಕೊಳ್ಳೋಕೆ ನಾವು ಸಿದ್ಧರಾಗಿರ್ಬೇಕು. ಒಬ್ಬರನ್ನೇ ನಾವು ಅಪರಾಧಿ ಅಂತ ಹೇಳಿ ಹುಡುಕೊಂಡು ಹೋದ್ರೆ ನಮಗೆ ಸಿಗುವಂತಹ ರಿಸಲ್ಟ್ ಸ್ಪಷ್ಟವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಯಾರೂ ಕೂಡ ಅಲ್ಲ, ಅದನ್ನ ಯಾರೂ ಕೂಡ ಕಣ್ಣಾರೆ ನೋಡಿಲ್ಲ. ಸೊ ಈಗ ಒಂದು ವಿಚಾರಣೆ ನಡ್ಕೋತಾ ಹೋಗುತ್ತೆ ಅಥವಾ ಇನ್ವೆಸ್ಟಿಗೇಷನ್ ನಡೀತಾ ಹೋಗುತ್ತೆ, ಬೇರೇನು ಕಳ್ಳ ಸಿಗ್ಬೋದು ಅಥವಾ ಅವರೇ ಕಳ್ಳರು ಆಗಿರ್ಬೋದು. ಸೊ ಅದು ಯಾರು ಕೂಡ ನೋಡದೇ ಇರೋದು ವಿಚಾರಣೆ ಅದರ ಮಟ್ಟಕ್ಕೆ ಅದು ನಡ್ಕೋತಾ ಹೋಗ್ತಿರ್ಲಿ. ಇದರ ಮಧ್ಯದಲ್ಲಿ ಯಾರೂ ಕೂಡ ತಮಗೆ ಬೇಕಾದಂತೆ ಮಾತನಾಡೋದಾಗಿರ್ಬೋದು, ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ನಮ್ಮ IPS ಅಧಿಕಾರಿಗಳನ್ನ ವಹಿಸಿದ್ದಾರೆ, ಅವರು ಯಾವ ಮಟ್ಟಕ್ಕೆ ತನಿಖೆಗಳನ್ನ ಮಾಡಿ ಈ ಸತ್ಯಾಂಶವನ್ನ ಹೊರತೆಗಿತಾರೆ ಹಾಗೂ ಕೊಲೆಗಾರ ಯಾರು ಅಂತ ಹೇಳಿ ನಾವು ಇತ್ತೀಚಿನ ಇನ್ನೇನು ಕೆಲವೇ ದಿನಗಳಲ್ಲಿ ನೋಡ್ಬೋದಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.